ಸುಮಾರು 40ರ ಹೊಸ್ತಿಲಲ್ಲಿದ್ದ ಆ ಯುವಕನಿಗೆ ಅದೊಂದು ದಿನ ಅನಿರೀಕ್ಷಿತವಾಗಿ ಕಾಲಯಂತ್ರವೊಂದು ಟೈಮ್ ಮೆಷೀನ್ ದೊರಕಿತು. ತನ್ನ ಕಳೆದುಹೋದ ಬಾಲ್ಯವನ್ನು ಮತ್ತೊಮ್ಮೆ ಕಣ್ತುಂಬಿಕೊಳ್ಳುವ ಹಂಬಲ ಅವನನ್ನು ಸುಮ್ಮನೆ ಕೂರಿಸಲಿಲ್ಲ. ಕುತೂಹಲ ಮತ್ತು ನೂರಾರು ನೆನಪುಗಳ ಮೂಟೆಯೊಂದಿಗೆ ಅವನು ನೇರವಾಗಿ 90ರ ದಶಕದ ತನ್ನ ಹಳೆಯ ನೆನಪುಗಳೂರಿನತ್ತ ಕಾಲದ ಗಡಿಯಾರವನ್ನು ಹಿಂದಕ್ಕೆ ತಿರುಗಿಸಿದನು. ಕಾಲದ ಪುಟಗಳೆಲ್ಲವೂ ಹಿಂದಕ್ಕೆ ಸರಿಯುತ್ತಾ ಅವನು ತನ್ನ ಬಾಲ್ಯದ ಮನೆಯಂಗಳಕ್ಕೆ ಬಂದು ನಿಂತಿದ್ದ. ತನ್ನದೇ ಮನೆಯನ್ನು ಇಂದು ಓರ್ವ ಪರಕೀಯನಂತೆ ನೋಡಬೇಕಾದ ಪರಿಸ್ಥಿತಿ. ಅಂಗಳದ ಬದಿಯಲ್ಲಿದ್ದ ಆ ಹಳೆಯ ಮರದ ಮರೆಯಲ್ಲಿ ಅವಿತು ನಿಂತು ಉಸಿರು ಬಿಗಿಹಿಡಿದು ತನ್ನ ಮನೆಯತ್ತ ದೃಷ್ಟಿ ನೆಟ್ಟನು. ಆ ಕ್ಷಣ ಆತನ ಎದೆಯೊಡೆದು ಕಣ್ಣೀರು ಕೆನ್ನೆಯ ಮೇಲೆ ಜಾರತೊಡಗಿತು. ಅಲ್ಲಿ 90ರ ದಶಕದ ಆ ಮಧುರ ವಾತಾವರಣದಲ್ಲಿ ಅವನ ಅಮ್ಮ ತನ್ನ ಯೌವನದ ಕಳೆಯಲ್ಲಿದ್ದಳು. ಆಕೆಯ ಕೈ ಹಿಡಿದು ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಆಕೆಯ ಹಿಂದೆಯೇ ಬಾವಿಯತ್ತ ಬಟ್ಟೆ ಒಗೆಯಲು ಹೋಗುತ್ತಿದ್ದ ಆ ಮುಗ್ಧ ಬಾಲಕ ಬೇರಾರೂ ಅಲ್ಲ, ಸ್ವತಃ ಅವನೇ ಆಗಿದ್ದ. ತನ್ನನ್ನೇ ತಾನು ಆ ಚಿಕ್ಕ ವಯಸ್ಸಿನಲ್ಲಿ ನೋಡುವುದು ಎಂತಹ ವಿಸ್ಮಯ! ಅಷ್ಟರಲ್ಲಿ ಮನೆಯ ಬಾಗಿಲು ತೆರೆದುಕೊಂಡಿತು. ಒಳಗಿನಿಂದ ಹೊರಬಂದ ಆ ವ್ಯಕ್ತಿಯನ್ನು ಕಂಡೊಡನೆ ಮರದ ಹಿಂದಿದ್ದ ಯುವಕನ ಹೃದಯ ಒಮ್ಮೆಯೇ ಸ್ತಬ್ಧವಾಯಿತು. ಅದು ಅವನ ತಂದೆ. ಬರೋಬ್ಬರಿ 25 ವರ್ಷಗಳ ಹಿಂದೆಯೇ ತನ್ನನ್ನು ಶಾಶ್ವತವಾಗಿ ಅಗಲಿದ್ದ ಅಪ್ಪ ಮತ್ತೆ ಅದೇ ನಗುಮುಖದೊಂದಿಗೆ ಮನೆಯ ಹೊಸ್ತಿಲು ದಾಟಿ ಹೊರಬರುತ್ತಿದ್ದನು. ಯುವಕನ ಕಣ್ಣಂಚಿನಿಂದ ದುಃಖದ ಕಟ್ಟೆಯೊಡೆದು ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಓಡಿ ಹೋಗಿ ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳಬೇಕು ಎನ್ನುವಷ್ಟು ತಳಮಳ. ಆದರೆ ಏನೂ ಮಾಡುವಂತಿಲ್ಲ, ಎಲ್ಲವೂ ವಿಧಿಲಿಖಿತ. ಆ ಹಳೆಯ ಕಾಲದ ಅಪ್ಪ ಅಂಗಳದಲ್ಲಿ ಆಡುತ್ತಿದ್ದ ತನ್ನ ಮುದ್ದು ಮಗನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಿದ್ದ. ಅಷ್ಟರಲ್ಲಿ ತಂದೆಯ ದೃಷ್ಟಿಯು ಆ ಮರದ ಹಿಂದೆ ನಿಂತು ನೋಡುತ್ತಿರುವ ಯುವಕನ ಮೇಲೆ ಹೋಯಿತು. ಯಾರದು, ಏಕೆಯಲ್ಲಿ ನಿಂತು ನಮ್ಮನ್ನು ನೋಡುತ್ತಿರುವಿರಿ ಎಂದು ಕೇಳಿದ ತಂದೆ. ಮೆಲ್ಲಗೆ ತಂದೆಯ ಕಡೆಗೆ ಹೆಜ್ಜೆ ಹಾಕಿ, ಏನೂ ಇಲ್ಲ ಯಜಮಾನರೇ, ಸುಮ್ಮನೆ ನೋಡುತ್ತಿದ್ದೆ. ಆಗ ಆ ಯುವಕನಿಗೆ ನೆನಪಿಗೆ ಬಂತು. ತಾನು ಚಿಕ್ಕವನಿದ್ದಾಗ ತಾಯಿ ಜೊತೆ ಹೋಗುವಾಗ ಒಬ್ಬ ಯುವಕ ಬಂದಿದ್ದ, ಅಪ್ಪನೊಂದಿಗೆ ಮಾತನಾಡುತ್ತಿದ್ದ. ಅವನು ಕೂಡ ತಾನೇ ಭವಿಷ್ಯದಿಂದ ಬಂದಿದ್ದೆ ಎಂದು ಈಗ ಅವನಿಗೆ ಅರಿವಿಗೆ ಬಂತು. ಅಷ್ಟರಲ್ಲಿ ತಂದೆಯು ತನ್ನ ಕೆಲಸದತ್ತ ಹೆಜ್ಜೆ ಹಾಕಿದನು. ಆ ಯುವಕನ ಮನಸ್ಸಿನ ತಳಮಳವನ್ನು ಆ ಭಗವಂತನೊಬ್ಬನೇ ಬಲ್ಲ. ಈಗ ಅಲ್ಲಿಂದ ಮರಳಿ ಹೋಗಲು ಅವನ ಮನಸ್ಸು ಒಪ್ಪುತ್ತಿಲ್ಲ. ಹಾಗೆಂದ ಮಾತ್ರಕ್ಕೆ ಅಲ್ಲಿಯೇ ಉಳಿಯಲೂ ಸಾಧ್ಯವಿಲ್ಲ. ಕಾಲಯಂತ್ರದ ಮೂಲಕ ಭೂತಕಾಲಕ್ಕೆ ಪಯಣಿಸಬಹುದೇ ಹೊರತು ಕಳೆದುಹೋದ ಕಾಲವನ್ನು ಅಥವಾ ಬರೆದ ವಿಧಿಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಜೀವಂತ ಇರುವವರೆಗೂ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.